ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಬಿಎಂಆರ್ಸಿಎಲ್, ಬೆಂಗಳೂರು ಜಲಮಂಡಳಿ, ಬೆಂಗಳೂರು ಮಹಾನಗರ ಕಾರ್ಯಪಡೆ. ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಬಿಡಿಎ ಬೆಂಗಳೂರಿನಲ್ಲಿ ಹೊಸ ಬಡಾವಣೆಗಳ ನಿರ್ಮಾಣ, ನಿವೇಶನ ಹಂಚಿಕೆ ಮತ್ತು ಟಿಡಿಆರ್ ಉಸ್ತುವಾರಿ ನಿರ್ವಹಿಸುವ ಸಂಸ್ಥೆ. ಇನ್ನು ಬಿಎಂಆರ್ಡಿಎ ಅಥವಾ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶಗಳ ಯೋಜಿತ ಬೆಳವಣಿಗೆಯ ಜವಾಬ್ದಾರಿ ಹೊತ್ತಿರುವ ಇಲಾಖೆ. ಅತ್ತ ಬಿಎಂಆರ್ಸಿಎಲ್ ನಿಗಮ ನಮ್ಮ ಮೆಟ್ರೋ ರೈಲು ಜಾಲದ ನಿರ್ಮಾಣ ಮತ್ತು ಕಾರ್ಯಾಚರಣೆ ಸಂಸ್ಥೆಯ ಜವಾಬ್ದಾರಿ ನಿರ್ವಹಿಸುವ ಸಂಸ್ಥೆ. ಇತ್ತ ಬಿಡಬ್ಲ್ಯೂಎಸ್ಎಸ್ಬಿ ಅಂದರೆ ಬೆಂಗಳೂರು ಜಲಮಂಡಳಿ ಕಾವೇರಿ ನೀರು ಪೂರೈಕೆ ಮತ್ತು ಒಳಚರಂಡಿ ವ್ಯವಸ್ಥೆ ಹೊಣೆ ಹೊತ್ತಿರುವ ಮಂಡಳಿ. ಜೊತೆಗೆ ಬಿಎಂಟಿಎಫ್ ಅಂದರೆ ಬೆಂಗಳೂರು ಮಹಾನಗರ ಕಾರ್ಯಪಡೆ, ಸರ್ಕಾರಿ ಜಮೀನು ಒತ್ತುವರಿ ತಡೆಯುವುದು, ಜಿಬಿಎ ಹಾಗೂ ಬಿಡಿಎ ಆಸ್ತಿಗಳ ರಕ್ಷಣೆ ಮತ್ತು ನಗರಾಭಿವೃದ್ಧಿ ನಿಯಮಾವಳಿಗಳನ್ನು ಉಲ್ಲಂಘಿಸುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವ ವಿಶೇಷ ಅಧಿಕಾರ ಈ ಪಡೆಗಿದೆ. ಇವೆಲ್ಲವೂ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ವ್ಯಾಪ್ತಿಗೆ ಬರುವ ಪ್ರಮುಖ ಸಂಸ್ಥೆಗಳು. ಇಂತಹ ಬಲಾಢ್ಯ ಸಂಸ್ಥೆಗಳೆಲ್ಲ ಬೆಂಗಳೂರು ಅಭಿವೃದ್ಧಿ ಇಲಾಖೆಯ ಅಡಿ ಬರೋದು ಈ ಇಲಾಖೆಗಿರುವ ಮಹತ್ವ. ಇನ್ನು ಈ ಇಲಾಖೆಯ ರಾಜಕೀಯ ಮಹತ್ವ ಏನು ಅಂತ ನೋಡೋದಾದ್ರೆ, ಬೆಂಗಳೂರು ಪಟ್ಟ ಬಂಗಾರದ ಕಿರೀಟ, ಬೆಂಗಳೂರು ಗೆದ್ದರೆ ರಾಜ್ಯ ಗೆದ್ದಂತೆ, ಇಲ್ಲಿ ಬಿದ್ದರೆ ರಾಜ್ಯ ಹಿಡಿತ ಕಳೆದುಕೊಂಡಂತೆ. ಯಾವುದೇ ರಾಜ್ಯ ಸರ್ಕಾರ ಬೆಂಗಳೂರಿನ ಮೇಲಿನ ಹಿಡಿತ ಕಳೆದುಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸರ್ಕಾರ ಮಂತ್ರಿ ಪಕ್ಕಕ್ಕಿರಲಿ, ಓರ್ವ ಶಾಸಕ ಕೂಡ ಬೆಂಗಳೂರಿನ ತನ್ನ ಕ್ಷೇತ್ರದ ಹಿಡಿತ ಕಳೆದುಕೊಳ್ಳಲು ಇಷ್ಟಪಡಲ್ಲ. ಹೀಗಾಗಿ ಬೆಂಗಳೂರಿನ ಪಾಲಿಕೆಗೆ ಎಲೆಕ್ಷನ್ ನಡೆಯೋದಕ್ಕೂ ಬಿಡಲ್ಲ. 2028ರ ರಾಜ್ಯ ವಿಧಾನಸಭಾ ಚುನಾವಣೆಗೂ ಮುನ್ನ ಬೆಂಗಳೂರಿನ ಅಧಿಕಾರದ ಕೇಂದ್ರದ ಕಡೆ ಎಲ್ಲರ ಕಣ್ಣಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಿಬಿಎ ಚುನಾವಣೆಗೆ ಹಿಂದೆ ಮುಂದೆ ನೋಡೋದಕ್ಕೆ ಇದೂ ಒಂದು ಕಾರಣ. ಒಂದು ವೇಳೆ ಬೆಂಗಳೂರಿನ ಅಧಿಕಾರ ವಿರೋಧ ಪಕ್ಷದ ಕೈಗೆ ಹೋದ್ರೆ ಅದು ರಾಜ್ಯ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಹಿನ್ನಡೆ. ಇದೇ ಕಾರಣಕ್ಕಾಗಿ ಚುನಾವಣೆ ನಡೆಸೋದಕ್ಕೆ ಅಳೆದು ತೂಗಿ ಲೆಕ್ಕ ಹಾಕ್ತಿದೆ. ಎಲೆಕ್ಷನ್ ಅನಿವಾರ್ಯವಾಗಿ ಎದುರಾದರೆ ಸೆಡಿಸುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ವಿನಃ ಯಾರಿಗೂ ಈ ಎಲೆಕ್ಷನ್ ಬೇಕಾಗಿಲ್ಲ. ಈ ಖಾತೆ ಈಗ ಕೃಷ್ಣ ಬೈರೇಗೌಡರ ಕೈಗೆ ಹೋಗಿದೆ. ರಾಮಲಿಂಗಾರೆಡ್ಡಿ ಅವರ ಕೈ ತಪ್ಪಿದೆ. ಆದರೆ ಆಂತರಿಕ ಯುದ್ಧ ಇಷ್ಟಕ್ಕೆ ಮುಗ್ದಂತಿಲ್ಲ. ಈ ಹಿಂದೆ ಈ ಖಾತೆ ನಿರ್ವಹಣೆ ಮಾಡಿದ ಡಿಕೆ ಶಿವಕುಮಾರ್ ಈಗ ಮುಖ್ಯಮಂತ್ರಿ. ಈ ಹುದ್ದೆಗೆ ಬಂದ ನಂತರ ಮೊಟ್ಟ ಮೊದಲ ಸವಾಲಾಗಿ ಈ ಖಾತೆಯ ಖ್ಯಾತೆಯೇ ಅವರನ್ನ ಕಾಡತೊಡಗಿದೆ. ಹಾಗಾದ್ರೆ ರಾಜಕೀಯವಾಗಿ ಈ ಖಾತೆಯ ಪರಿಣಾಮಗಳೇನು? ಈ ಪ್ರಶ್ನೆಗೆ ಉತ್ತರ ಈ ಎಳೆ ರಾಜಕೀಯದ ಮುಂದಿನ ಎಳೆ. ವೀರೇಂದ್ರ ಒಪ್ಪಂದ, ರಿಪಬ್ಲಿಕ್ ಕನ್ನಡ.